ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ವಯಸ್ಕತೆಯ 10 ಲಕ್ಷಣಗಳು ಕುರಿತು ಚರ್ಚಿಸುತ್ತೇವೆ. ವಯಸ್ಕತೆ ಎಂದರೆ ಕೇವಲ ವಯಸ್ಸಿನ ವಿಷಯವಲ್ಲ. ಅದು ನಮ್ಮ ಮನೋಭಾವ, ನಿರ್ಧಾರಶೀಲತೆ, ಧೈರ್ಯ ಮತ್ತು ಸಂಬಂಧ ನಿರ್ವಹಣೆಯಲ್ಲಿ ಹೇಗೆ ವ್ಯಕ್ತವಾಗುತ್ತೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಈ ವಿಡಿಯೋದಲ್ಲಿ ನೀವು ತಿಳಿಯುವ 10 ಲಕ್ಷಣಗಳು. 1. ಭಾವನೆಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ. ವಯಸ್ಕ ವ್ಯಕ್ತಿ ತನ್ನ ಭಾವನೆಗಳನ್ನು ನಿಯಂತ್ರಿಸಲು ತಿಳಿಯುತ್ತಾನೆ. ಕೋಪ ಅಥವಾ ಕಳವಳ ಎದುರಿಸುವಾಗ ಆತ್ಮನಿಯಂತ್ರಣ ಅತ್ಯಂತ ಮುಖ್ಯ. 2. ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವುದು. ಜೀವನದಲ್ಲಿ ಬರುವ ಸಂಕಷ್ಟಗಳನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ವಯಸ್ಕರು ಧೈರ್ಯದಿಂದ ಹಾಗೂ ಬುದ್ಧಿವಂತಿಕೆಯೊಂದಿಗೆ ಸಮಸ್ಯೆಗಳನ್ನು ಎದುರಿಸುತ್ತಾರೆ. 3. ತತ್ವಾನುಸಾರ ಮತ್ತು ನೈತಿಕತೆ. ಅವಕಾಶಗಳು ಇರುವಾಗ ಸತ್ಯ, ನ್ಯಾಯ ಮತ್ತು ನೀತಿಯ ಕಡೆ ತಳ್ಳುವ ಶಕ್ತಿ. ವಯಸ್ಕರು ಯಾವ ಪರಿಸ್ಥಿತಿಯಲ್ಲಿಯೂ ನೈತಿಕತೆಯನ್ನು ಹತ್ತಿರ ಇಡುವರು. 4. ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ವಯಸ್ಕರು ತಮ್ಮ ಜೀವನದ ನಿರ್ಧಾರಗಳಲ್ಲಿ ಸ್ವತಂತ್ರರಾಗಿರುತ್ತಾರೆ. ಬೇರೆ ಯಾರ ಮೇಲೂ ಅವಲಂಬಿತರಾಗದೆ ತಮ್ಮ ಬದುಕಿನ ಹೊಣೆಗಾರಿಕೆ ಸ್ವೀಕರಿಸುತ್ತಾರೆ. ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುವುದು. ತಪ್ಪು ಮಾಡಿದಾಗ ಅಥವಾ ಸಮಸ್ಯೆ ಎದುರಾದಾಗ ಆಲೋಚಿಸದೆ ಜವಾಬ್ದಾರಿ ಹೊರುವುದು ವಯಸ್ಕತೆಯ ಲಕ್ಷಣ. 5. ಸಂವಹನದ ಕೌಶಲ್ಯ. ಸಮಸ್ಯೆಗಳನ್ನು ಮತ್ತು ಭಾವನೆಗಳನ್ನು ಸಮರ್ಪಕವಾಗಿ ಹಂಚಿಕೊಳ್ಳುವುದು, ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದು ವಯಸ್ಕ ವ್ಯಕ್ತಿತ್ವದ ಒಂದು ಪ್ರಮುಖ ಭಾಗ. 7. ಸಹಾನುಭೂತಿ ಮತ್ತು ಒಪ್ಪಿಗೆಯುಳ್ಳ ಹೃದಯ. ಇತರರ ಭಾವನೆಗಳನ್ನು ಗೌರವಿಸುವುದು, ಅವರ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದು, ಸಹಾಯ ಮಾಡಲು ಸದಾ ಸಿದ್ಧವಾಗಿರುವುದು ವಯಸ್ಕ ವ್ಯಕ್ತಿತ್ವದ ಲಕ್ಷಣ. 8. ಜೀವನದಲ್ಲಿ ಸಾಮರಸ್ಯ ಹಾಗೂ ಶಾಂತಿ. ಅಂತರ್ಜಾತಿ ಅಸಮರ್ಪಕತೆ ಅಥವಾ ವಾಸ್ತವಿಕ ಸಮಸ್ಯೆ ಎದುರಾಗುತ್ತದೆಯಾದರೂ ವಯಸ್ಕರು ತಮ್ಮ ಜೀವನದಲ್ಲಿ ಶಾಂತಿಯನ್ನು ಉಳಿಸುತ್ತಾರೆ ಮತ್ತು ಪರಿಸ್ಥಿತಿಯೊಂದಿಗೆ ಹೊಂದಿಕೊಳ್ಳುತ್ತಾರೆ. 9. ತಪ್ಪುಗಳಿಂದ ಕಲಿಯುವ ಸಾಮರ್ಥ್ಯ. ತಪ್ಪು ಮಾಡುವುದು ಸಹಜ, ಆದರೆ ಅದರಿಂದ ಪಾಠ ಕಲಿಯುವುದು ವಯಸ್ಕತೆಯ ಲಕ್ಷಣ. ತಪ್ಪುಗಳನ್ನು ಪುನರಾವರ್ತಿಸದೆ ಮುಂದೆ ಸಾಗುವ ಶಕ್ತಿ. 10. ಧೈರ್ಯದಿಂದ ಜೀವನವನ್ನು ಎದುರಿಸುವ ಮನೋಭಾವ. ವ್ಯಕ್ತಿತ್ವದಲ್ಲಿ ದೃಢತೆ, ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಜೀವನವನ್ನು ಎದುರಿಸುವ ಮನೋಭಾವ ವಯಸ್ಕ ವ್ಯಕ್ತಿಯಲ್ಲಿ ಇರುತ್ತದೆ. ಈ ಲಕ್ಷಣಗಳನ್ನು ಅನುಸರಿಸಿದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ವೃದ್ಧಿ ಕಾಣಬಹುದು, ಸಂಬಂಧಗಳು ಉತ್ತಮವಾಗುತ್ತವೆ ಮತ್ತು ಜೀವನವು ಸುಗಮವಾಗುತ್ತದೆ. ಈ ವಿಡಿಯೋ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ವಯಸ್ಕತೆ ಇದೆ ಎಂದು ತಿಳಿಯಿರಿ ಮತ್ತು ನಿಮ್ಮ ಜೀವನವನ್ನು ಮತ್ತಷ್ಟು ಸುಧಾರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.